ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ರೆ ಏನು? ಎರಡು ಕೂಡ ಒಂದೇ. 97% ಮ್ಹೂ. ಆಫ್ ದ ಪೀಪಲ್ ಇನ್ ಇಂಡಿಯಾ ಇದ್ರ ಬಗ್ಗೆ ಅರಿವೇ ಇಲ್ಲ. ಇದು ನಮ್ಮ ಒಳಗಡೆ ಇರ್ತಕ್ಕಂಥ ಅಗಾಧವಾದಂಥ ಒಂದು ಶಕ್ತಿ, ಪ್ರೋಗ್ರಾಮ್ಡ್ ಮೈಂಡ್ ವರ್ಕ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವ್ಯ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ನಿಮ್ಗೆ ಒಂದು ಕ್ವೆಶನ್ ಕೇಳಬೇಕು. ಸೊ ನಿಮ್ಮ ಫೋನ್ ಹ್ಯಾಂಗ್ ಆದರೆ ಏನು ಮಾಡ್ತೀರಾ? ರೀಸೆಟ್ ಮಾಡ್ತೀವಲ್ವಾ? ನಾವೆಲ್ಲರೂ ಫೋನ್ ಹ್ಯಾಂಗ್ ಇದ್ದ ಕೂಡಲೇ ಫಸ್ಟ್ ಥಿಂಗ್ ಫಸ್ಟ್ ನಾವೇನು ಮಾಡೋದು, ರೀಸೆಟ್ ಮಾಡ್ತೀವಿ. ಸೊ ದರ್ಸ್ ಒಂದು ಸೇಯಿಂಗ್ ಅಬೌಟ್ ಬ್ರೈನ್, ಆಯಿತಾ? ಸೊ ಯೋರ್ ಮೈಂಡ್ ಇಸ್ ಪ್ರೋಗ್ರಾಮಬಲ್ ಸೂಪರ್ ಕಂಪ್ಯೂಟರ್ ಆ್ಯಂಡ್ ಇಫ್ ಯು ಡೋಂಟ್ ಓನ್ ಯುವರ್ ಪ್ರೋಗ್ರಾಮ್ ಸಮ್ಮನ್ ಎಲ್ಸ್ ವಿಲ್ ಅಂತ ಹೇಳ್ತಾರೆ. ಸೊ ಇದೆಷ್ಟು, ಈ ಕೋಟು ಎಷ್ಟು ವೆಯ್ಟೇಜ್ ಆಗುತ್ತೆ ಅಂತಂದರೆ, ಸೊ ನಮಗೆ ಬೇಕಾಗಿರೋ ಹಾಗೆ ನಮ್ಮ ಮೈಂಡ್ನ ಹೇಗೆ ರೀಪ್ರೋಗ್ರಾಮ್ ಮಾಡೋದು. ಸೊ ಇದ್ರ ಬಗ್ಗೆ ನಾವು ಈ ಮೈಂಡ್ ಸೈನ್ಸ್ ಅಂತಾರಲ್ಲ, ಸೊ ಈ ಟಾಪಿಕ್ನ ತುಂಬ ಸುಲಭವಾಗಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೊ ಅವರು he is one and only Mr. Vishal Shetty, who is the founder of Astitva Foundation, who is a mind coach, therapist, and mind healer. So we want to welcome you, Mr. Vishal, sir. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ರಿ? ನಾನು ಸೂಪರ್ ಆಗಿದ್ದೀನಿ. ನಮಸ್ತೆ ಸರ್. ಸರ್, ಸೊ ಇವತ್ತು ನಮ್ಮ ಟಾಪಿಕ್ ಬಂದು ಮೈಂಡ್ ಆ್ಯಂಡ್ ಮೈಂಡು ಮತ್ತು ಸಬ್ ಕಾನ್ಷಿಯಸ್ ಮೈಂಡು ಅಂತ ಹೇಳ್ತಾರಲ್ಲ. ಸೊ ನಿಮ್ಮ ಪ್ರಕಾರ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಇದು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಹೌದು. ಓಕೆ, ಫಸ್ಟ್ ಮೈಂಡ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ. ಓಕೆ, ದೆನ್ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಕ್ಲಾರಿಟಿ ತಗೊಳ್ತಾ ಹೋಗೋಣ. ಮೈಂಡು ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡು ಕೂಡ ಒಂದೇ. ಓಕೆ. ಓಕೆ, ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡು ಕೂಡ ಒಂದೇ. ಮೈಂಡಲ್ಲಿ ಎರಡು ವಿಧ ಇದೆ, ಒಂದು ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಹೌದು. We have to underline that. One is a conscious mind, ಆ್ಯಂಡ್ ಒನ್ ಇಸ್ ಸಬ್ ಕಾನ್ಷಿಯಸ್. subconscious mind. ಇವಾಗ ನಾವೇನು ಮಾತಾಡ್ತಾ ಇದ್ದೀವಲ್ಲ, ಇದೆಲ್ಲ ಕಾನ್ಷಿಯಸ್ ಮೈಂಡ್, ಓಕೆ. ಇದೆಲ್ಲ ಎಚ್ಚರದ ಮನಸ್ಸು. ಇದ್ರ ಬಗ್ಗೆ, ಇದ್ರ ಹ್ಯಾಬಿಟ್ ಬಗ್ಗೆ ನಮಗೆಲ್ಲ ಚೆನ್ನಾಗೇ ಗೊತ್ತಿದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ, ಹೇಗೆ ವರ್ಕ್ ಆಗತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವಿವತ್ತು ಈ ಒಂದು ಪಾಡ್ಕಾಸ್ಟಲ್ಲಿ. ಪಾಡ್ಕಾಸ್ಟಲ್ಲಿ ರಿವೀಲ್ ಮಾಡ್ತಾ ಹೋಗೋಣ. ಓಕೆ. ಪ್ರತಿಶತ 97% ಆಫ್ ದ ಪೀಪಲ್ ಇನ್ ಇಂಡಿಯಾ ಇದ್ರ ಬಗ್ಗೆ ಅರಿವೇ ಇಲ್ಲ. ಹೌದು. 97% ಆಫ್ ಪೀಪಲ್ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಇದು ಹೇಗೆ ವರ್ಕ್ ಆಗತ್ತೆ, ನಿಜವಾಗ್ಲೂ ಈ ಥರದ್ದೊಂದು ಕಾನ್ಸೆಪ್ಟ್ ಇದೆಯಾ, ಇದನ್ನು ನಾವು ಯೂಸ್ ಮಾಡ್ಬೋದಾ, ಅಥವಾ ನಮಗೆ ಅವಶ್ಯಕತೆ ಇದ್ದ ಹಾಗೆ ಇದನ್ನು ಯೂಸ್ ಮಾಡ್ಕೋಬೋದಾ, ಯಾವ ವೇನಲ್ಲಿ ಇದನ್ನು ಯೂಸ್ ಮಾಡ್ಕೋಬೇಕು, ಇದಕ್ಕೆ ಪ್ಯಾಟ್ರನ್ ಏನಾದರೂ ಇದೆಯಾ, ನಮಗೆ ಹೇಗೆ ಬೇಕು ಹಾಗೆ ಈ ಒಂದು ಶಕ್ತಿಯನ್ನು, ಮನಸ್ಸಿನ ಶಕ್ತಿಯನ್ನು ಯೂಸ್ ಮಾಡ್ಕೋಬೋದಾ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹೌದು. ಆದರೆ ನಾನು ಈ ಒಂದು ವೇದಿಕೆಯಲ್ಲಿ ಹೇಳ್ಕೊಳ್ಳೋದೇನೆಂದರೆ, ಇದು ನಮ್ಮ ಒಳಗಡೆ ಇರ್ತಕ್ಕಂಥ ಅಗಾಧವಾದಂಥ ಒಂದು ಶಕ್ತಿ. ಓಕೆ, ಇವಾಗ ಕಾನ್ಷಿಯಸ್ ಮೈಂಡ್ ಅಂತ ನಾನು ಹೇಳಿದೆ. ನೀವು ಕಾನ್ಷಿಯಸ್ಲಿ ಏನಾದರೂ ಮಾಡಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೊಂದು ಊಟ ಮಾಡಬೇಕಾದ್ರೆ, ರೈಟ್, ಅಥವಾ ನಿಮಗೆ ಕೈ ರೈಸ್ ಮಾಡಬೇಕಾದ್ರೆ, ಕೈನ ಮೇಲೆತ್ತಬೇಕಾದ್ರೆ, ದೆನ್ ನಿಮ್ಮ ಮನೆಗೆ ಏನಾದರೂ ಥಿಂಗ್ಸ್ ಬೇಕನ್ನೋದನ್ನು ತರಬೇಕಾದ್ರೆ, ಈ ಕಾನ್ಷಿಯಸ್ಲಿ ಆಗ್ತಕ್ಕಂಥ ಎಲ್ಲ ವಿಚಾರಗಳೇನಿದೆಯಲ್ಲ, ನನಗೆ ಒಳ್ಳೆ ಬಟ್ಟೆ ಬೇಕು, ಹೌದು. ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಹೌದು. ನನ್ನ ಹೇರ್ ತುಂಬ ಚೆನ್ನಾಗಿರಬೇಕು, ಇರಬೇಕು. ನನ್ನ ಇವಾಗ ಫೇಸ್ ನಾನು ಕಟ್ ಚೆನ್ನಾಗಿ ಕಾಣಿಸ್ತಿದ್ದೀನಾ ಇಲ್ವಾ, ಅದು ಕಾನ್ಷಿಯಸ್ ಆಗಿರ್ತೀವಿ ನಾವು. ಹೌದು. ನಾನು ಗ್ಲೋ ಇದ್ದೀನಾ, ಕಪ್ಪಗಿದ್ದೀನಾ, ಇದೆಲ್ಲ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಆದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಯಾವುದೂ ಇಲ್ಲ. ಓಕೆ. ಓಕೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಯಾವುದೂ ಇಲ್ಲ. ಕಾನ್ಷಿಯಸ್ಲಿ ನಾವೀಗೇನು ಮಾತಾಡ್ತಾ ಇದ್ದೀವಿ, ವರ್ಕ್ ಆಗ್ತಾ ಇದೆಯಾ, ನನ್ನ ಮಾತು ಕೇಳಿಸ್ತಾ ಇದೆಯಾ, ನಾನು ಸರಿಯಾಗಿ ಕ್ವಶನ್ ಕೇಳ್ತಾ ಇದ್ದೀನಾ
ಆ ಕ್ವಶನಿಗೆ ನನಗೆ ಸರಿಯಾಗಿ ಆನ್ಸರ್ ಸಿಗಬಹುದಾ, ಇದು ಯಾವ ರೀತಿ ಹೋಗುತ್ತೆ, ಹಾಗಾದರೆ ಈ ಸಬ್ಜೆಕ್ಟ್ ಏನೆಲ್ಲ ಹೇಳ್ಕೊಡುತ್ತೆ, ಇದೆಲ್ಲ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಹೌದು. ಕಾನ್ಷಿಯಸ್ ಮೈಂಡ್. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಬಂದಾಗ, ಸುಪ್ತ ಮನಸ್ಸು ಅಂತ ಬಂದಾಗ ಅಲ್ಲಿ ಯಾವುದೂ ಇರೋದಿಲ್ಲ. ವಿ ವಿಲ್ ಕಂಟಿನ್ಯೂ ಅಬೌಟ್ ಸಬ್ಕಾನ್ಷಿಯಸ್ ಮೈಂಡ್ ನಾವು. ಸೊ ಸರ್ ಅಂತಂದ್ರೆ ಇವಾಗ ನೀವು ಹೇಳಿದ್ರಿ ಸಬ್ಕಾನ್ಷಿಯಸ್ ಮೈಂಡ್ ಇಲ್ಲ ಸೂಕ್ತ ಮನಸ್ಸು ಅಂತ ಏನು ಹೇಳಿದ್ರಿ. ಸೊ ಈ ಡಿಫ್ರೆನ್ಸ್ ಆದ್ರೂ ಏನು ಕಾನ್ಶಿಯಸ್ಗೂ ಸಬ್ಕಾನ್ಶಿಯಸ್ಗೂ? ಕಾನ್ಷಿಯಸ್ ಅಂತ ಹೇಳಿದ್ರೆ ಯಾವಾಗಲೂ ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಚಾರ. ಓಕೆ. ಸಂಭವ ನೀವೊಂದು ಕ್ಲಾತ್ ಶಾಪಿಗೆ ಹೋಗ್ತೀರಾ ಇವಾಗ. ಓಕೆ, ಜನರಲ್ ಟಾಪಿಕಾಗಿ ಹೋಗೋಣ. ಒಂದು ಕ್ಲಾತ್ ಶಾಪಿಗೆ ಹೋಗ್ತೀರಾ, ನೀವು ನೋಡ್ತಿದ್ದಂಗೆ ಕೆಲವೊಂದು ಪ್ರಾಡಕ್ಟ್ ಅಥವಾ ಬಟ್ಟೆ ಇಷ್ಟ ಆಗೋದಿಲ್ಲ. ಒಂದು 50 ಡಿಸೈನ್ ಅಥವಾ ಒಂದು ಮಿನಿಮಮ್ ಒಂದು 30 ತಗ್ಸಲ್ವಾ, ಅದ್ರಲ್ಲಿ ಸೆಲೆಕ್ಟ್ ಮಾಡೋದೆಷ್ಟು? 1 2. ಹಾಂ, ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ನಮಗದು? ಅನಾಲಿಟಿಕಲ್. ಅನಾಲಿಟಿಕಲ್ ಹೌದು ಸರಿ ಇದೆಯಾ ಇಲ್ವಾ, ಅಲ್ವಾ? ಕಲರ್ ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಸ್ಟಿಚಿಂಗ್ ಚೆನ್ನಾಗಿ ಹಾಕಿದಾರಾ, ಕರೆಕ್ಟ್. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತೀನಿ. ಒಂದ್ಸತಿ ಟ್ರಯಲ್ ಕೂಡ ಹಾಕೊಂಡು ನೋಡ್ತೀರಾ, ನೋಡ್ತೀವಿ. ಕರೆಕ್ಟಾ? ಖಂಡಿತ. ಆ ಟ್ರಯಲ್ ರೂಮಿಗೆ ಹೋಗಿ ಟ್ರಯಲ್ ಹಾಕೊಂಡು ಎಗೈನ್ ಅಲ್ಲಿ ನಮಗೆ ಸರಿಯಾಗಿಲ್ಲ, ಇದು ವರ್ಕ್ ಆಗ್ತಿಲ್ಲ, ನಮಗೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಬಂದಾಗ ಎಗೈನ್ ಚೇಂಜ್ ಮಾಡ್ತೀವಿ. ಹೌದು. ಇದು ಯಾವ ಮನಸ್ಸಾಗಾದ್ರೆ? ಇದು ಒಂದು ಅನಾಲಿಟಿಕಲ್ ಥಿಂಕಿಂಗ್ ಇಲ್ಲ ನಮ್ಮ ಥಿಂಕಿಂಗ್ ಕಾನ್ಷಿಯಸ್. ಕಾನ್ಶಿಯಸ್. ಇವಾಗ ಏನು ಮಾತಾಡ್ತಾ ಇದ್ದೀವಿ, ಇವಾಗ ಏನು ಎಚ್ಚರವಾಗಿದ್ದೀವಿ, ಹ್ಮ್. ಈ ಮನಸ್ಸು. ಓಕೆ. ಈ ಎಚ್ಚರದ ಮನಸ್ಸಿನಲ್ಲಿ ನೀವೇನು ಕೊಟ್ಟರು ಕೂಡ ಅನಾಲಿಟಿಕ್ಕಾಗಿ ಯೋಚನೆ ಮಾಡುತ್ತೆ. ನಿಮಗೆ ಯಾರಾದರೂ ಸಹಾಯ ಮಾಡೋದಕ್ಕೆ ಬಂದರೆ, ಇವ್ರು ಯಾಕೆ ನನ್ನ ನನಗೆ ಅವಶ್ಯಕತೆ ಇಲ್ಲದೆ ಇವ್ರು ಬಂದು ನನಗೆ ಸಹಾಯ ಮಾಡೋಕ್ಕೆ ಬರ್ತಾ ಇದ್ದಾರೆ. ಯಾರಾದರೂ ಊಟ ಮಾಡ್ತೀರಾ, ಊಟ ಎಕ್ಸ್ಟ್ರಾ ಇದೆ ಅಂದರೆ ಇವ್ರು ಯಾಕೆ ನನಗೆ ಊಟ ಕೊಡಬೇಕು, ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಯಾರಾದರೂ ಹೇಳಲಿ, ಇವ್ರು ಯಾಕೆ ನನಗೆ ವಿಶ್ ಮಾಡ್ಬೇಕಾಗತ್ತೆ ಆ ರೀತಿ, ಯಾಕೆ ಇವ್ರು ಈ ಥರ ನನಗೆ ಹೇಳಬೇಕು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ. ನೀವು ಕೆಡ್ದಾಗ ಕಾಣ್ತಿದ್ದೀರಾ ಅಂದ್ರೂ ಹಾಗೆ ಅನಿಸುತ್ತೆ ಮನಸ್ಸಿಗೆ. ಹೌದು ಹೌದು. ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರು ಹಾಗೆ ಅನಿಸುತ್ತೆ. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂದರೆ ಖುಷಿ ಆಗುತ್ತೆ. ಬಟ್ ಖುಷಿ ಆಗುತ್ತೆ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಕ್ವಶನ್ ಮಾರ್ಕ್. ಹ್ಮ್. ನಾನು ಮಾತಾಡ್ತಾ ಇರೋದು ಓನ್ಲಿ ಆ ಕ್ವಶನ್ ಮಾರ್ಕ್ ಮೈಂಡ್ ಬಗ್ಗೆ. ಓಕೆ. ಎಲ್ಲವನ್ನ ಕ್ವಶನ್ ಮಾಡುತ್ತೆ. ನೀವು ಯಾರಿಗಾದರೂ ಒಂದು 10,000 ದುಡ್ಡು ಕೊಟ್ರೆ ವಾಪಸ್ ಕೊಡ್ತಾರೋ ಇಲ್ಲೋ, ಹಾ ಇವ್ರನ್ನ ಹೇಗೆ ನಂಬೋದು, ಕೊಡಬೇಕಾ ಬೇಡವೋ? ಹೌದು. ನೀವು ಯಾವುದೋ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿರ್ತೀರಿ, ಇಂಟರ್ವ್ಯೂ ಕೊಟ್ಟು ಪಾಸಾಗಿ ಬರ್ತೀರಿ, ನಿಮಗೆ ಕನೆಕ್ಟ್ ಆಗುತ್ತೋ ಇಲ್ಲೋ, ಕೆಲಸ ಹೇಗೆ ಕೊಡ್ತಾರೋ ಏನೋ, ಟಫ್ ಆಗುತ್ತೋ ಏನೋ, ಲೇಟ್ ನೈಟ್ ಆಗುತ್ತೋ ಏನೋ, ಕ್ಯಾಬ್ ಫೆಸಿಲಿಟೀಸ್ ಕೊಡ್ತಾರೋ ಇಲ್ಲೋ, ಇದೆಲ್ಲ ಏನಿದು? ಅನಾಲಿಟಿಕಲ್ ಮೈಂಡ್, ಕ್ವಶನ್ ಮಾರ್ಕ್. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ತಗೊಂಡ್ರೆ, ಸುಪ್ತ ಮನಸ್ಸು ಅಂತ ತಗೊಂಡ್ರೆ ನಿಮಗೆ ಇದು ಯಾವುದೂ ಇರೋದಿಲ್ಲ ಒಳಗಡೆ. ಓಕೆ. ನೀವೇನು ತಗೊಳ್ತೀರಾ, ಹೇಗೆ ಡೈಜೆಸ್ಟ್ ಮಾಡ್ತೀರಾ, ಅದು ಸುಪ್ತ ಮನಸ್ಸಿನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಒಂದು ಸುಲಭವಾಗಿ ಒಂದು ಪುಟ್ಟ ಎಕ್ಸಾಂಪಲ್ ಅಂತ ಕೊಡೋದಾದ್ರೆ ಏನು? ರೈಟ್. ಇವಾಗ ನೀವು ಊಟ ಮಾಡ್ತೀರಲ್ವಾ, ತಟ್ಟೆಯಿಂದ ಕೈ ತೆಗೆದು ಬಾಯೊಳಗೆ ಹಾಕೋವರೆಗೂ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತೆ. ನೀವು ಅಗಿವಾಗಲೂ ಕೂಡ ಕಾನ್ಷಿಯಸ್ ಆಗಿ ಆ ಆಹಾರವನ್ನು ಅಗಿತೀರಾ. ಅಗಿದು ನುಂಗಿದಾದ ನಂತರ ಅದು ಎಷ್ಟು ಪ್ರಮಾಣದಲ್ಲಿ ಜೀರ್ಣ ಆಯಿತು, ವಿಟಮಿನ್ಸ್ ಏನು ಸಿಕ್ತು, ಬಾಡಿಗೆ ಏನು ಬೇಕಾದಂಥ ಆ ಒಂದು ಪ್ರೋಟೀನ್ಸ್ ಆಹಾರದಲ್ಲಿ ಸಿಕ್ತು, ಅದೇನಾದರೂ ನಿಮ್ಮ ಕೈಲಿ ಜಡ್ಜ್ ಮಾಡೋಕ್ಕಾಗತ್ತಾ ಕಾನ್ಷಿಯಸ್ ಆಗಿ? ಇಲ್ಲ. ಇದು ಸುಪ್ತ ಮನಸ್ಸು ಮಾಡ್ತಕ್ಕಂಥ ಕೆಲಸ. ಓಕೆ ಓಕೆ. ನಿಮಗೆ ಒಂದು ನಿಮಿಷಕ್ಕೆ ನಮ್ಮ ಹೃದಯ ಇಷ್ಟೇ ಸಾರಿ ಬಡ್ಕೋಬೇಕು ಅಂತ ಇದೆ, ಹೌದು. ಪಂಪ್ ಆಗಬೇಕು ಅಂತ ಇದೆ. ಅದ್ರಿಗಿನ್ನ ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ವೆರಿ ಔಟ್ ಆಫ್ ಮೀನ್ಸ್ ಡೇಂಜರ್ ಝೋನ್. ಹೌದು. ಕರೆಕ್ಟಾ? ಕರೆಕ್ಟ್. ನಾವು ನಾರ್ಮಲ್ ಆಗಿ ಒಂದು ನಿಮಿಷಕ್ಕೆ ಅದೇನು ಮೆಡಿಕಲಿ ಸೈಕಲ್ ಪರ್ ಸೆಕೆಂಡ್ ಏನಿದೆ ಅದ್ರ ಪ್ರಕಾರವಾಗಿ ಹಾರ್ಟ್ ಬೀಟ್ ಮಾಡ್ತಾ ಹೋದರೆ ನಮ್ಮ ಹಾರ್ಟ್ ಸರಿಯಾಗಿದೆ, ರಕ್ತ ಚಲನೆ ಸರಿಯಾಗಿದೆ ಅಲ್ವಾ, ಹೌದು. ನಮ್ಮ ಬ್ಲಡ್ ನಾರ್ಮಲ್ ಆಗಿ ಪಂಪ್ ಆಗ್ತಾ ಇದೆ. ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ಸ್ಕಿನ್ ಟೆಂಪ್ರೇಚರ್, ಹೌದು. ಕಣ್ಣಿನ ದೃಷ್ಟಿ, ನಿಮ್ಮ ಕಣ್ಣ ಹತ್ರ ಯಾರಾದರೂ ಹಿಂಗೆ ಚುಚ್ಚೋದಕ್ಕೆ ಬಂದಾಗ ಆಟೋಮೆಟಿಕಲಿ ಕ್ಲೋಸ್ ಮಾಡ್ತೀವಿ. ಹೌದು. ಕರೆಕ್ಟ್. ನಿಮಗೆ ವಿದೌಟ್ ಅವೇರ್ನೆಸ್ ಬ್ರೀತ್ ಮಾಡ್ತಾ ಇರ್ತೀರಿ. ನೀವೆಷ್ಟು ಸರಿ ಅವೇರ್ ಆಗಿ ಬ್ರೀತ್ ಮಾಡ್ತಾ ಇದ್ದೀರಿ ದಿವಸಕ್ಕೆ? ಬಹಳ ಕಮ್ಮಿ. ಮಾಡೋದೇ ಇಲ್ಲ ನಮ್ಮ ಪ್ರಕಾರ. ಧ್ಯಾನ ಮಾಡೋರು ಬಿಟ್ರೆ ಅವೇರ್ ಆಗಿ ಬ್ರೀತ್ ಮಾಡ್ತಾ ಇರ್ತಕ್ಕಂಥವ್ರು ಇವನ್ನೆಲ್ಲ
ಅವೇರ್ನೆಸ್ ಆಗಿ ನೋಡ್ತಾ ಇರ್ತಕ್ಕಂಥವ್ರು ಬಹಳ ಕಮ್ಮಿ ಜನ. ಕಮ್ಮಿ. ನಿಮ್ಮ ಎದುರುಗಡೆ ಯಾರಾದರೂ ಬೈತಾ ಇದ್ದಾರಾ, ಹ್ಮ್. ಅದಕ್ಕೇನು ಆನ್ಸರ್ ಮಾಡಬೇಕು, ಜಗಳ ಮಾಡ್ತಾ ಇದ್ದಾರಾ, ಅವ್ರನ್ನ ಹೆಂಗೆ ಜಗಳ ಮಾಡಬೇಕು, ಹೊಡಿಯೋಕೆ ಬರ್ತಾ ಇದ್ದಾರಾ, ರಿವರ್ಸ್ ಹೆಂಗೆ ಹೊಡಿಬೇಕು ಅವರಿಗೆ, ಇದನ್ನ ಅನಾಲಿಟಿಕಲ್ ಮೈಂಡ್ ಮಾಡುತ್ತೆ, ಕಾನ್ಷಿಯಸ್ ಮೈಂಡ್ ಮಾಡುತ್ತೆ. ಬಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಯಾವುದೂ ಇಲ್ಲ. ಓಕೆ. ಏನು ಪ್ರೋಗ್ರಾಮ್ ಆಗಿದೆಯಲ್ಲ, ಇಟ್ಸ್ ಎ ಪ್ರೋಗ್ರಾಮ್ಡ್ ಮೈಂಡ್. ನಮ್ಮ ಮನಸ್ಸು ಪ್ರೋಗ್ರಾಮ್ ಆಗಿರ್ತಕ್ಕಂಥ ಒಂದು ಮನಸ್ಸದು. ಇವಾಗ ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಬರೆದ್ರೆ ಹ್ಮ್. ಅದಕ್ಕೊಂದು ಔಟ್ಪುಟ್ ಬರುತ್ತೆ. ಹೌದು. ಅದರಿಂದ ಏನಿರುತ್ತೆ? ಒಂದು ಪ್ರೋಗ್ರಾಮ್ ಕರೆಕ್ಟಾಗಿ ಬಿಲ್ಡ್ ಮಾಡಿರ್ತೀವಿ, ಹಾಂ, ಹಿಂಗೆ ಆಗಬೇಕು ಅಂತ. ಕರೆಕ್ಟಾ? ಹೌದು. ಸೊ ನೀವು ಬ್ಯಾಕ್ ಎಂಡಲ್ಲಿ ಕರೆಕ್ಟಾಗಿ ಪ್ರೋಗ್ರಾಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಔಟ್ಪುಟ್ ಕರೆಕ್ಟಾಗಿ ಬರುತ್ತಾ? ಬರಲ್ಲ. ಸೊ ಹೀಗೆ ಇದು ಕಾನ್ಷಿಯಸ್. ಈ ಪ್ರೋಗ್ರಾಮ್ ಅನ್ನೋದು ಔಟ್ಪುಟ್ ಏನು ಕಾಣ್ತಾ ಇದೆಯಲ್ಲ, ಹ್ಮ್ ಹ್ಮ್. ಔಟ್ಪುಟ್ ಏನು ಕಾಣ್ತಾ ಇದೆಯಲ್ಲ, ಹೌದು. ಅದು ಕಾನ್ಷಿಯಸ್. ಓಕೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲ್ಗಡೆ ಹ್ಮ್ ಹ್ಮ್. ಒಂದು ಇಮೇಜ್ ಕಾಣ್ತಾ ಇದೆ, ಅದು ಕಾನ್ಷಿಯಸ್. ಅದು ಹೀಗೆ ಕಾಣಬೇಕು ಅನ್ನುವಂಥದ್ದು. ಆದರೆ ಅದ್ರ ಹಿಂದ್ಗಡೆ ಇರತಕ್ಕಂಥ ಪ್ರೋಗ್ರಾಮ್ಸ್ ಎಷ್ಟೊಂದಿದೆ. ಹೌದು. ಇದು ಕಾಣದೇ ಇರುವಂಥದ್ದು. HTML ಅಲ್ಲಿ ಮಾಡ್ಬೋದು, ಜಾವಾದಲ್ಲಿ ಮಾಡ್ಬೋದು, C++ ಮಾಡ್ಬೋದು, ಸಾಕಷ್ಟು ಲ್ಯಾಂಗ್ವೇಜಲ್ಲಿ ಆ ಒಂದು ಪ್ರೋಗ್ರಾಮ್ನ ಮಾಡ್ಬೋದು. ಒಂದೇ ಡಿಸೈನ್ನ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ಮಾಡ್ಬೋದು. ಕರೆಕ್ಟ್? ನಮ್ಮ ಸುಪ್ತ ಮನಸ್ಸು ಕೂಡ ಹಾಗೆ. ನೀವೇನು ಕಾನ್ಷಿಯಸ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮನ್ನು ನೀವು ಗುರುತಿಸ್ಕೊಳ್ತಾ ಇದ್ದೀರಲ್ವಾ, ನೀವು ಹೇಗೆ ಅಂತ ಗುರುತಿಸ್ಕೊಳ್ತಾ ಇದ್ದೀರಲ್ವಾ, ನಾನು ಇದರೊಟ್ಟಿಗೆ ಅಂತ ಗುರುತಿಸ್ಕೊಳ್ತಾ ಇದ್ದೀರಲ್ವಾ, ಅದು ಪ್ರೋಗ್ರಾಮ್ಡ್ ಮೈಂಡ್ ವರ್ಕ್. ಓಕೆ. ಹ್ಮ್. ಕರೆಕ್ಟ್? ಕರೆಕ್ಟ್. ಇವಾಗ ನಿಮಗೆ ಯಾರಾದರೂ ಬಂದು ಸಡನ್ನಾಗಿ ನಿಮಗೆ ಇಷ್ಟವಾಗದೇ ಇರತಕ್ಕಂಥ ಶಬ್ದದಲ್ಲಿ ನಿಂದಿಸ್ತಾರೆ ಅಂತ ಇಟ್ಕೊಳ್ಳಿ, ಹ್ಮ್ ಹ್ಮ್. ಏನಾಗತ್ತೆ ನಿಮಗೆ? ಕೋಪ ಬರುತ್ತೆ. ಹಾಂ, ಇದೇನವಾಗ? ಇದು ಆಕ್ಷನ್. ಹೊರಗಿಂದು ನಮ್ಮ ರಿಯಾಕ್ಷನ್ ಏನಿರುತ್ತೆ ಕಾನ್ಶಿಯಸ್ ಆಗಿ. ಹಾಂ, ಹಾಗಾದರೆ ನಿಮಗೆ ಕೋಪ ಒಳಗಡೆಯಿಂದ ಬರುತ್ತಾ, ಹೊರಗಡೆಯಿಂದ ಬರುತ್ತಾ? ಹ್ಮ್. ಒಳಗಡೆಯಿಂದ ಕೋಪ ಬರುತ್ತೆ. ಕರೆಕ್ಟಾ? ಹೌದು. ಸೊ ಈ ಕೋಪ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲೋ ಪ್ರೋಗ್ರಾಮ್ ಆಗಿದೆ. ಹೌದು ಹೌದು. ಸೊ ಖಂಡಿತ. ಹಾಗಾಗಿ ಕೋಪ ಬರ್ತಾ ಇದೆ. ಇವಾಗ ಯಾರೋ ನಿಮಗೆ ದುಃಖಕರ ಸಂಗತಿಯ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಆ ದುಃಖ ನಿಮ್ಮ ಒಳಗಡೆಯಿಂದ ಬರುವಂಥದ್ದು. ಹೌದು. ಅಂಟಿಲ್ ಅನ್ಲೆಸ್ ಯಾರೋ ನಿಮ್ಮನ್ನ ದಂಡಿಸ್ದೆ, ದೈಹಿಕವಾಗಿ ದಂಡಿಸ್ದೆ, ಮಾತಿನಿಂದ ಯಾರಾದರೂ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಂದ ನಿಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಥವಾ ಅಳು ಬರ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಯಾರು? ನಾವೇ. ನಾವೇ. ನಾವೇ ಕಾರಣ. ನಮ್ಮ ಒಳಗಡೆ ಏನು ಪ್ರೋಗ್ರಾಮ್ ಆಗಿದೆಯಲ್ಲ, ಹ್ಮ್ ಹ್ಮ್ ಹ್ಮ್. ಅದೇ ನಾವು. ಸೊ ಇವಾಗ ನೀವು ಈ ನಮ್ಮೊಳಗಡೆ ಏನಾಗುತ್ತೆ, ಕೋಪ ಆಗಲಿ ದುಃಖ ಆಗಲಿ, ಸೊ ಇದೆಲ್ಲ ಒಳಗಡೆ ಆಲ್ರೆಡಿ ಪ್ರೋಗ್ರಾಮ್ಡ್ ಆಗಿರೋದು ಅಂತ ಅಂದ್ರಿ. ಸೊ ನನಗೊಂದು ನೆನಪಾಯಿತು, ಸುಮಾರು ಜನ ಕೆಲವರು ದುಃಖ ಆದಾಗ, ಬೇಜಾರಾದಾಗ, ಕೋಪ ಬಂದಾಗನೂ ಕೂಡ ಅವ್ರ ಇಮೋಷನ್ಸ್ನ ಕೆಲವರು ರಿಯಾಕ್ಟಿವ್ ಮಾಡಿ ತೋರಿಸ್ಕೊತಾರೆ. ಅಂತಂದರೆ ಕೋಪ ಮಾಡಿದಾಗ ಜೋರಾಗಿ ಮಾತಾಡೋದಾಗಲಿ, ಜಗಳ ಮಾಡೋದಾಗಲಿ. ಇನ್ನು ಕೆಲವರು ಅಳ್ತಾ ಇಮೋಷನ್ಸ್ನ ಹೊರಗೆ ಹಾಕ್ತಾರೆ. ಸೊ ಆ ಥರ ಸಿಚುವೇಶನಲ್ಲಿ ಅವರು ಅಳೋರಿಗೆ, ಬಟ್ ಅದು ಅವ್ರ ಕಡೆ ಕಂಟ್ರೋಲ್ ಮಾಡೋಕ್ಕಿರಲ್ಲ. ಅವಾಗ ಅವರು ಅಳೋದನ್ನ ವೀಕ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇದು ವೀಕ್ ಅಂತ ಯಾಕೆ ಅನ್ಕೊಬೇಕು, ಇಲ್ಲ ಇದು ಸರಿನಾ ತಪ್ಪಾ, ಇಲ್ಲ ಈ ಥರ ಇಮೋಷನ್ಸ್ನ ನಾವು ಹೊರಗೆ ಹಾಕ್ತೀವಲ್ಲ, ಸೊ ಅವ್ರು ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು, ಇಲ್ಲ ಕಂಟ್ರೋಲ್ ಮಾಡಲೇಬಾರ್ದಾ? ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮದು ಅಭಿಪ್ರಾಯ? ವೀಕ್ ಅನ್ಕೊಬಿಡ್ತಾರೆ ಅಂತ ಒಂದು ಪಾಯಿಂಟ್ ಹೇಳಿದ್ರೆ ನೀವು, ಯಾರು ಅನ್ಕೊಬಿಡ್ತಾರೆ? ಸೊ ಇವಾಗ ಹೌದು, ಇದು ಹೆಂಗೆ ಅಂತಂದರೆ, ಸುತ್ತಮುತ್ತ ಜನ ನಮ್ಮನ್ನ ನೋಡಿ ನಾವು ಪ್ರತಿಯೊಂದಕ್ಕೂ ಕೋಪ ಬಂದಾಗೂ ಅತ್ರೆ, ಖುಷಿಯಾದಾಗೂ ಅಳ್ತಾರೆ. ಖುಷಿ ನಗು ಅಳು ಬರ್ತಾ ಇದೆ ಅಂತ ಹೇಳ್ತಾರೆ, ಹ್ಯಾಪಿ ಟಿಯರ್ಸ್ ಅಂತ. ಸೊ ಹಾಗೆ ಕೋಪ ಬಂದಾಗ, ಬೇಜಾರಾದಾಗ ಅಳ್ತಾರೆ. ಅವರ ಇಮೋಷನ್ಸ್ನ ಹೊರಗೆ ಹಾಕೋದು ಅಳೋ ಮುಖಾಂತರ ಇರುತ್ತೆ, ಕೆಲವೊಬ್ರದ್ದು ಒಂದು ವೇಯಲ್ಲಿ. ಸೊ ಅವರಿಗೆ ಹೊರಗಿನ ಜನ ಏನು ಅನ್ಕೊತಾರೋ, ನಾನು ಪ್ರತಿ ಇಮೋಷನ್ಸಲ್ಲೂ ಅದರಲ್ಲೂ ಕೋಪ ಬಂದಾಗ ಎಲ್ಲ ಬೇಜಾರಾದಾಗ ಹತ್ತು ಬಿಟ್ರೆ ನನ್ನ ವೀಕ್ ಅಂತ ಅನ್ಕೊತಾರೆ ಅನ್ನೋದು ಒಂದು ನಮಗೆ ತಲೆಗೆ ಬಂದ್ಬಿಡುತ್ತೆ. ಬಿಕಾಸ್ ನಾವು ಯಾವಾಗ್ಲೂ ಸೊಸೈಟಿಯಲ್ಲಿ ಹೇಗೆ ಇರ್ತೀವಿ, ಜನ ಹೇಗೆ ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ತುಂಬ ತಲೆಯಲ್ಲಿ ಹಾಕೊಂಡಿರೋದ್ರಿಂದ, ಸೊ ಹಿಂಗೆ ಹತ್ತಿದ್ರೆ ನಮ್ಮನ್ನ ವೀಕ್ ಅಂತ ಅನ್ಕೊತಾರೇನೋ ಅನ್ನೋದು ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಆಫ್ ಆಲ್ ಅವ್ರು ಅನ್ಕೊಳ್ತಾರೆ,
ಅಂತ ನಾವು ಅನ್ಕೊಳ್ತಾ ಇರೋದು. ಹೌದು, ಹೌದು. ಇದು ಹೇಗೆ ನಿಲ್ಲಿದೆ, ಇದು ಪ್ರೋಗ್ರಾಮಲ್ಲಿದೆ. ಪ್ರೋಗ್ರಾಮಲ್ಲಿದೆ. ವಿ ಡಿಡ್ ಪ್ರೋಗ್ರಾಮ್ ವೆರಿ ವೆಲ್ ಇನ್ ಆರ್ ಚೈಲ್ಡ್ ಮೈಂಡ್ ಆರ್ ಇನ್ನರ್ ಮೈಂಡ್. ಓಕೆ, ಸೊ ಇದ್ರ ಬಗ್ಗೆ ನಾನು ಒಂದಷ್ಟು ಕ್ಲಾರಿಟಿ ಕೊಡ್ತೀನಿ. ನೀವು ನಿಮ್ಮದಲ್ಲದೆ ಯಾವುದರ ಜೊತೆ ಗುರುತಿಸ್ಕೊಂಡ್ರೂ ಅದು ನೀವಲ್ಲ. ಹೌದು. ಇವಾಗ ದುಃಖ ಹ್ಮ್, ಹ್ಮ್. ಅದು ನಿಮ್ಮದು. ಆ ದುಃಖವನ್ನ ಅಥವಾ ಅಳುವನ್ನ ಬೇರೆಯವ್ರ ಜೊತೆ ಗುರುತಿಸ್ಕೊಳ್ತಾ ಇದೆಯಾ? ಅವ್ರು ಅನ್ಕೊಂಡ್ಬಿಡ್ತಾರೇನೋ, ಅವ್ರು ಹೇಳ್ಬಿಡ್ತಾರೇನೋ, ಅವ್ರು ಕೇಳ್ಬಿಡ್ತಾರೇನೋ, ಅವ್ರೇನು ಅನ್ಕೊಂಡ್ಬಿಡ್ತಾರೋ ನನ್ನ ಬಗ್ಗೆ ಅಂತ. ಯಾಕೆ ಇದನ್ನ ನಾವು ಹೀಗೂ ಅನ್ಕೊಬಾರ್ದು? ಇವಾಗ ಅಳಬೇಕು ಅಂತ ಅಂದಾಗ ಅಥವಾ ನಿಮ್ಮ ಎಮೋಷನ್ಸ್ನ ಹೊರಗಡೆ ಹಾಕಬೇಕು ಅಂತ ಅಂದಾಗ ಅದಕ್ಕೆ ಬೇರೆ ಬೇರೆ ಥರ ದಾರಿ ಇದೆ. ಹ್ಮ್, ಹ್ಮ್. ಅದೇ ಪ್ರೋಗ್ರಾಮ್ ಆಗುತ್ತೆ ಮೈಂಡನ್ನ ಹೇಗೇನು ಪ್ರೋಗ್ರಾಮ್ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಥರ ಆಹಾರ ಕೊಡಬೇಕು, ಹೇಗೇನು ಅದಕ್ಕೇನು ಬೇಕು ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಬೇಕು, ಅದನ್ನೆಲ್ಲ ಕ್ಲಿಯರ್ ಮಾಡ್ಬೋದು. ಅದೇನಂತ ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ಆದರೆ ನಮ್ಮ ವೀಕ್ನೆಸ್ನ ಅಥವಾ ನಮಗೆ ಅಲ್ಲದೇ ಇರತಕ್ಕಂಥ ಕೆಲವೊಂದು ವಿಚಾರಗಳನ್ನು ಇನ್ನೊಬ್ಬರ ಜೊತೆ ಗುರುತಿಸ್ಕೊಳ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್, ಕೋಪ. ನಿನ್ನಿಂದ ಕೋಪ ನನಗೆ ಬಂತು ನೋಡು, ಹ್ಮ್, 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 ಹ್ಮ್. ಹೌದು, ಕರೆಕ್ಟ್? ಹೇಳ್ತೀವಿ. ಹಾಂ, ನಿನ್ನಿಂದ ನನಗೆ ಕೋಪ ಬಂತು, ನಿನ್ನಿಂದ ನನಗೆ ಅಳು ಬಂತು, ನಿನ್ನಿಂದ ನನಗೆ ನಿರಾಸೆ ಆಯಿತು, ನಿನ್ನಿಂದ ನಾನು ಏನೂ ಮಾಡೋದಕ್ಕಾಗ್ತಾ ಇಲ್ಲ, ನಿನ್ನಿಂದ ನಾನು ಏನೂ ಕಲಿಯೋದಕ್ಕಾಗ್ತಾ ಇಲ್ಲ, ನಿನ್ನಿಂದ ನಾನು ಎಲ್ಲೂ ಹೋಗೋದಕ್ಕಾಗ್ತಾ ಇಲ್ಲ. ಫೈನಲಿ ಏನು? ಫೈನಲಿ ಆದ್ರೆ ನಾವು ನೀನು ಅನ್ನೋದ್ರ ಜೊತೆ ಬೆಳೆಸ್ತಾ ಬೆಳೆಸ್ತಾ ಹೋಗ್ತಾ ಇದೀವಿ. ಕರೆಕ್ಟಾ? ಖಂಡಿತ ಕರೆಕ್ಟ್. ಹಾಂ, ಇಲ್ಲಿ ನಾನು ನಾನಾಗೆ ಉಳ್ಕೊಂಡು ನನಗೇನು ಬೇಕು ಅದನ್ನು ನೋಡಿಕೊಂಡು ಹ್ಮ್, ಹ್ಮ್. ನನ್ನನ್ನು ಯಾವುದ್ರ ಜೊತೆನೂ ಗುರುತಿಸ್ಕೊಳ್ಳದೆ, ರೈಟ್? ಹ್ಮ್. ಮನೆ ಮಾಡಿದರೆ ಮನೆ ನಂದು, ಹ್ಮ್. ಚಿನ್ನದ ಲಾಂಗ್ ನೆಕ್ಲೆಸ್ ಇದ್ರೆ ನನ್ನ ನೆಕ್ಲೆಸ್ ಹೌದು. ಅಲ್ವಾ? ಚಿನ್ನದ ಬಳೆ ಇದ್ರೆ ನನ್ನ ಬಳೆ, ನಾನು ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಬಟ್ಟೆ, ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು, ಇಲ್ವಾ? ಹ್ಮ್. ನನ್ನ ಸಮಾಜ, ನನ್ನ ಸೊಸೈಟಿ, ನನ್ನ ಆಫೀಸು, ಹೇಳ್ತೀವಿ. ನನ್ನ ಕೊಲೀಗ್ಸ್, ನನ್ನ ನೈಬರ್ಸ್, ನನ್ನ ರಿಲೇಷನ್ಸ್ ಇದಾರಲ್ವಾ? ಹ್ಮ್. ನಮ್ಮನ್ನು ಇದರ ಜೊತೆ ಗುರುತಿಸ್ಕೊಳ್ಳೋದನ್ನು ಬಿಟ್ಟರೆ ಇವೆಲ್ಲದಕ್ಕೂ ಆನ್ಸರ್ ಸಿಕ್ಬಿಡುತ್ತೆ. ನಮ್ಮ ಭಾವನೆಗಳನ್ನು ಇದ್ರ ಜೊತೆ ಇನ್ವೆಸ್ಟ್ ಮಾಡ್ತಾ ಇದೀವಿ. ವಿಚ್ ಇಸ್ ನಾಟ್ ವರ್ತ್. ಹಾಗಾದ್ರೆ ಅವ್ರು ಬೇಡವಾ? ಬೇಕು, ಇದ್ರಲ್ಲಿ ಬೇಡ. ಓಕೆ. ಸೊ ಇದೊಂಥರ ಹೇಗೆ ಅಂತ ಅಂದ್ರೆ ಒಂಥರ ಲೈಫಲ್ಲಿ ಒಂದು ಪಾಯಿಂಟಲ್ಲಿ ನಾವು ಕಂಪೇರ್ ಕೂಡ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀವಿ. ಈಗ ಹೇಗಂತಂದ್ರೆ ನಾನು ಅವರಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ, ನಾನು ಅವ್ರ ಥರ ಇರಬಹುದಿತ್ತೇನೋ, ನಾನು ಹಂಗಿರಬಹುದೈತಿತ್ತೇನೋ ಅಂತ ಪ್ರತಿಯೊಂದು ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಕಂಪೇರ್ ಮಾಡ್ಕೊತಾ ಹೋಗ್ತೀವಿ. ಸಣ್ಣ ವಯಸ್ಸಿಂದ ಎಜುಕೇಷನಿಂದ ಕರಿಯರಲ್ಲಿ ಪ್ರತಿಯೊಂದರಲ್ಲೂ ನಾವು ಹಂತವಾಗಿ ಕಂಪೇರ್ ಮಾಡ್ಕೊತಾನೆ ಹೋಗ್ತೀವಿ. ಆದರೆ ಜನಕ್ಕೆ ಗೊತ್ತಿರುತ್ತೆ ಇದು ಕಂಪ್ಯಾರಿಸನ್ ಕಿಲ್ಸ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಆದರೆ ಅವ್ರು ಕಂಪೇರ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಲೈಕ್ ಬೈ ಡಿಫಾಲ್ಟ್ ಬಂದ್ಬಿಟ್ಟಿರೋ ಥರ ಇರುತ್ತೆ. ಸೊ ಈ ಥರ ಸಿಚುವೇಶನ್ನಲ್ಲಿ ನಮ್ಮ ಮೈಂಡನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಬೋದು ಇಲ್ಲ ಅಂತ ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ? ಕಂಪ್ಯಾರಿಸನ್ನು ನೀವು ಹುಟ್ಟಿದ ಮಗು ಇಲ್ಲ ಇತ್ತಾ? ಇಲ್ಲ. ನೀವು ತಾಯಿ ಗರ್ಭದಿಂದ ಹೊರಗಡೆ ಬರುವಾಗ ಕಂಪ್ಯಾರಿಸನ್ ಇತ್ತಾ? ಇಲ್ಲ. ಇರಲಿಲ್ಲ. ಸೊ ಇದು ಕಂಪ್ಯಾರಿಸನ್ ಸ್ಟಾರ್ಟ್ ಆಗೋದು ಯಾವಾಗ? ಸ್ಲೋಲಿ ಗ್ರ್ಯಾಜುವಲಿ ನಿಮ್ಮ ಕಾನ್ಷಿಯಸ್ ಮೈಂಡ್ ಡೆವಲಪ್ ಆದಾಗ, ನಿಮ್ಮ ಎಚ್ಚರದ ಮನಸ್ಸು ಸ್ಟಾರ್ಟ್ ಆದಾಗ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಆ ಕಂಪ್ಯಾರಿಸನ್ ಬರೋದೇ ಅನಾಲಿಟಿಕಲಲ್ಲಿ. ಓಕೆ. ಹಾಂ, ಹಾಂ. ಸರಿ ಇದೆಯಾ, ತಪ್ಪಿದೆಯಾ, ನನಗಿನ್ನ ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗಿನ್ನ ನಾನು ಚೆನ್ನಾಗಿದ್ದೀನ, ನನಗಿನ್ನ ಅವ್ರು ಜಾಸ್ತಿ ದುಡ್ಡು ಮಾಡ್ತಾ ಇದಾರ, ಅವ್ರಿಗಿನ್ನ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನ, ನನಗಿನ್ನ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಕಂಪ್ಯಾರಿಸನ್ ಬರೋದು ಎಲ್ಲಿಂದ? ಕಾನ್ಷಿಯಸ್ ಅನಾಲಿಟಿಕಲ್ ಮೈಂಡ್. ಓಕೆ. ಸೊ ಇದಕ್ಕೆ ಒಂದಷ್ಟು ಕಾರಣಗಳು ಇದೆ ನಮ್ಮ ಮನೆಯಲ್ಲಿ. ಇದ್ರ ಬಗ್ಗೆ ಕೆಲವರಿಗೆ ಅರಿವಿಲ್ಲದೆ ಇರೋ ಕಾರಣ ಈ ಕಂಪ್ಯಾರಿಸನ್ ಅಂತಕ್ಕಂಥದ್ದು ನಮಗೆ ಬಳುವಳಿಯಾಗಿ ಕೊಟ್ಬಿಟ್ಟಿದ್ದಾರೆ. ಗೊತ್ತಿಲ್ಲ. ಹೌದು. ನೋಡು ಅವ್ರ ಮನೆ ಮಗು ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದೆ, ಓದ್ತಾ ಇದೆ. ನೀನು ಯಾಕೆ ಹಿಂಗೆ ಇಷ್ಟೊಂದಿದೆಯಾ, ನೀನು ಯಾಕೆ ಯಾವಾಗಲೂ ಮೊಬೈಲ್ ಒಳಗಡೆನೆ ಬಿದ್ದಿರ್ತೀಯಾ, ಹ್ಮ್. ಮೊಬೈಲ್ ಬಿಟ್ಟು ಸ್ವಲ್ಪ ಓದು, ಕಲ್ತ್ಕೋ. ನೋಡು ಅವ್ರ ಮನೆ ಹುಡುಗಿ ಮಾಡಲಿಂಗ್ ಹೋಗಿ ಫಸ್ಟ್ ಪ್ರೈಸ್ ತಂದಿದ್ದಾಳೆ, ನೀನೇನು ತಂದಿದೀಯಾ? ಸೊ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ನಮಗೆ ಕಂಪ್ಯಾರಿಸನ್ ಅಂತಕ್ಕಂಥದ್ದು. ಅದು ಇವಾಗಿಂದ ಬಂದಿರುವಂಥದ್ದಲ್ಲ. ಮೋಸ್ಟ್ಲಿ 80% ಆಫ್ ಪೀಪಲ್ ಮನೆಯಿಂದ
ಬೆಳೆಸುವಾಗ ತಂದೆ ತಾಯಿಗಳು ಕೊಟ್ಟಂತ ಅಥವಾ ಅಕ್ಕಪಕ್ಕದ ಮನೆಯವರು, ನೈಬರ್ಸು, ಫ್ರೆಂಡ್ಸು, ರಿಲೇಟಿವ್. ಟೀಚರ್ಸು ಸ್ಕೂಲ್ನಲ್ಲಿ ಇವೆಲ್ಲ ಕೊಟ್ಟಂತ ಉಡುಗೊರೆ ಅವು. ಹೌದು. ಅದೇನಾಗಿದೆ, ನಿಮ್ಮ ಮೈಂಡಲ್ಲಿ ಪ್ರೋಗ್ರಾಮ್ ಆಗಿದೆ. ಆ ಪ್ರೋಗ್ರಾಮ್ ಏನಾಗ್ತಾ ಇದೆ ಇವಾಗ? ಕಾನ್ಷಿಯಸ್ಲಿನೋ ಅನ್ಕಾನ್ಷಿಯಸ್ಲಿ ಅದು ರನ್ ಆಗ್ತಾ ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ರನ್ ಆಗ್ತಾ ಇದೆ. ಮೀನ್ಸ್ ಸುಪ್ತ ಮನಸ್ಸಿನಲ್ಲಿ ಅದು ರನ್ ಆಗ್ತಾ ಇದೆ. ಇದನ್ನ ಬ್ರೇಕ್ ಮಾಡೋ ಪ್ಯಾಟರ್ನ್ ಇಲ್ವಾ? ಇದೆ ಇದೆ. ಓಕೆ. ಇದೆ ಬ್ರೇಕ್ ಮಾಡೋ ಪ್ಯಾಟರ್ನ್ ಇದೆ. ಇದಕ್ಕೆಲ್ಲ ಪ್ಯಾಟರ್ನ್ ಒಂದೇ ದಾರಿ, ನಮ್ಮ ಸುಪ್ತ ಮನಸ್ಸನ್ನ ತರಬೇತಿಗೊಳಿಸೋದು, ಓಕೆ. ಕಾನ್ಷಿಯಸ್ ಮೈಂಡನ್ನ ತರಬೇತಿಗೊಳಿಸೋದು ಜೊತೆಗೆ ಸುಪ್ತ ಮನಸ್ಸನ್ನು ಕೂಡ ತರಬೇತಿಗೊಳಿಸೋದು, ಓಕೆ. ಅನ್ಕಾನ್ಷಿಯಸ್ ಮೈಂಡನ್ನು ಟ್ರೈನ್ ಮಾಡಬೇಕು. ಟ್ರೈನ್ ಮಾಡಬೇಕು. ಇವಾಗ ನಿಮ್ಮಲ್ಲಿ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ನನ್ನ ಕೂದಲು ಚೆನ್ನಾಗಿಲ್ಲ, ಕರೆಕ್ಟ್? ಹೌದು. ಇದೇ ತಾನೇ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಬ್ಯೂಟಿ ಕಾನ್ಸಿಯಸ್ ಇರೋದು. ಇವಾಗ ನಾವು ತಗೊಂಡ್ರೆ, ನೋಡಿ ನನಗಿನ್ನ ಅವ್ನು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾನೆ, ಅವ್ನು ಚೆನ್ನಾಗಿ ಬೆಳೀತಾ ಇದ್ದಾನೆ, ನಾನು ಚೆನ್ನಾಗಿ ಬೆಳೀತಾ ಇಲ್ಲ, ನನ್ನಲ್ಲಿ ನಾಲೆಡ್ಜ್ ಇಲ್ಲ ಅಥವಾ ಅವನಲ್ಲಿ ನಾಲೆಡ್ಜ್ ಇದೆ. ಇದನ್ನೆಲ್ಲ ನಾವು ಆಲ್ಮೋಸ್ಟು ನನ್ನಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್, ಕಪಲ್ಸ್ ಕೌನ್ಸಿಲಿಂಗ್ ಎಲ್ಲ ವಿಚಾರಗಳು ಇದು ಟಚ್ ಆಗುತ್ತೆ. ಓಕೆ. ನನಗೆ ಅವ್ರು ಮರ್ಯಾದೆ ಕೊಡಲ್ಲ, ಕೊಡಲ್ಲ. ನಾನು ಅವ್ರಿಗೆ ಮರ್ಯಾದೆ ಕೊಡಲ್ಲ, ಅವ್ರು ನನಗೆ ಮರ್ಯಾದೆ ಕೊಡಲ್ಲ. ಇವೆಲ್ಲ ಇರೋದು ಕಾನ್ಷಿಯಸ್ ಮೈಂಡ್ನಲ್ಲಿ, ಸಾರಿ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ. ಇದೆಲ್ಲ ಏನಾಗುತ್ತೆ ನಮಗೆ, ದಿನೇ 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 ಪ್ರೋಗ್ರಾಮ್ ಆಗ್ತಾ 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 ನಮ್ಮನ್ನು ಒಂದು ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ಮೈಂಡ್, ಒಂದು ಎಕ್ಸಾಂಪಲ್ ಕೊಡೋದಾದರೆ, ಮೈಂಡ್ ಒಂದು ಫಲವತ್ತಾದ ಜಮೀನು, ಭೂಮಿ. ನೀವು ಅಲ್ಲಿ ಏನು ಹಾಕಿದ್ರೆ ಬೆಳೆಯುತ್ತೆ. ಬೆಳೆಯುತ್ತೆ. ನಾವು ಏನು ಹಾಕ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟು. ಓಕೆ. ಸೊ ನಾವು ಏನು ಸೀಡ್ನ ನಾವು ಇನ್ಸರ್ಟ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಾದಂಥ ಬೆಳೆ ಬೆಳೀತಾ ಇದ್ದೀವಿ, ಆ ಹಾಕದಂಥ ಬೀಜವನ್ನು ಪೋಷಣೆ ಮಾಡ್ತಾ ಇದ್ದೀವ, ಅದರ ಸುತ್ತ ಕಳೆ ಬರುತ್ತೆ, ಕಳೆ ತೆಗಿತಾ ಇದ್ದೀವ, ಸರಿಯಾದ ಟೈಮಿಗೆ ಔಷಧಿ ಗೊಬ್ಬರ ಹಾಕ್ತಾ ಇದ್ದೀವ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಓಕೆ. ನೀವೇನು ಹಾಕ್ತಿರೋ, ನೀವೇನು ಬಿತ್ತುತ್ತೀರೋ ಅದನ್ನೇ ಪಡಿತೀರಿ. ಹೌದು. ನಿಮ್ಮ ಹೊಲದಲ್ಲಿ ಒಂದು ಮಾವಿನ ಮರ ನೆಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, 10 ವರ್ಷದ ಹಿಂದೆ. ಹಲಸಿನ ಹಣ್ಣು ಬಿಡುತ್ತಾ ಅದು? ಇಲ್ಲ. ಮಾವಿನ ಹಣ್ಣು ಏನು ಮರ, ಏನು ಬಿಡುತ್ತೆ. ಫ್ರೂಟ್ಸ್ ಕೊಡುತ್ತೆ? ಮಾವಿನ ಹಣ್ಣೆ. ಕರೆಕ್ಟಾ? ಸೊ ಮೈಂಡಲ್ಲೂ ಕೂಡ ನಾವು ಯಾರ ಮೇಲಾದ್ರೂ ಒಂದು ವಿಷದ ಬೀಜ, ಒಂದು ದ್ವೇಷದ ಬೀಜ, ಒಂದು ಅಜ್ಞಾನಕತೆಯಿಂದ ಬಿತ್ತಿದ್ವಿ ಅಂತ ಇಟ್ಕೊಳ್ಳಿ, ಒಂದು ಕೋಪದ ಬೀಜ, ಒಂದು ಅಸೂಹೆಯ ಬೀಜ, ಅದು ಕರೆಕ್ಟ್? ಬೆಳೀತಾ ಹೋಗುತ್ತೆ. ಅದು ರೂಟ್ಸ್ ಡೆವಲಪ್ ಆಗ್ತಾ ಹೋಗುತ್ತದು. ಒಂದು ಸಫನ ಟೈಮ್ ಅದನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಟ್ರಿಮ್ ಮಾಡ್ಕೊಂಬರ್ಬೇಕಾಗತ್ತೆ. ಹೌದು. ಸೊ ಈಗಿನ ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿರೋದು. ಸೊ ಇವಾಗ ಎಲ್ಲರೂ ಈ ಕಂಪ್ಯಾರಿಸನ್ ಆಗಲಿ, ಟ್ರಸ್ಟ್ ಇಶ್ಯೂಸ್ ಆಗಲಿ, ಮತ್ತೊಂದು ಮಗದೊಂದು ಕೋಪ ಹೇಗೆ ಕಂಟ್ರೋಲ್ ಮಾಡೋದಾಗಲಿ, ಪ್ರತಿಯೊಂದು ನೀವು ಹೇಳ್ದಾಗೇನೆ ಒಂದು ಇದೆಲ್ಲ ಇಮೋಷನ್ಸ್ ಏನು ಅಂತಾರಲ್ಲ, ಸೊ ಇವೆಲ್ಲ ಫ್ಯಾಕ್ಟರ್ಸ್ನು ಬೆಳೆಸ್ತಾ ಬೆಳೆಸ್ತಾ ಹೋಗಿ ಈಗ ಒಂದು ಪಾಯಿಂಟಲ್ಲಿ ಅದು ಕಂಟ್ರೋಲೇ ಮಾಡೋಕ್ಕಾಗ್ದಿರೆ ಅವರು ತುಂಬ ಸಫರ್ ಪಡ್ತಾ ಇದ್ದಾರೆ. ಸೊ ಈ ಥರ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಆದರೂ ಹೇಗೆ ಹೇಗೆ ಅವರು ಟ್ರೈನ್ ಮಾಡ್ಕೊಬೋದು ನೀವು ಹೇಳ್ದಾಗೆ? ಕಂಟ್ರೋಲೇ ಮಾಡೋಕ್ಕಾಗದೇ ಇರೋ ಹಾಗೆ ಸಫರ್ ಪಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಿ. ಇಲ್ಲ ಅವರಿಗೆ ಹೇಗೆ ಕಂಟ್ರೋಲ್ ಮಾಡೋದಂತ ಗೊತ್ತಿಲ್ಲದೆ ಇರಬಹುದು. ಪಾಯಿಂಟ್ ಕೂಡ ಅಕ್ಸೆಪ್ಟೆಡ್. ಆದರೆ ಒಂದು ಟೈಮ್ ಅದು ರೀಚ್ ಆದಾಗ, ಹ್ಮ್. ತುಂಬ ಪೀಕ್ ಲೆವೆಲಿಗೆ ಹೋದಾಗ ಅದಕ್ಕೆ ಬೇರೆ ಥರನೇ ಟ್ರೀಟ್ಮೆಂಟ್ ಇದೆ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಒಂದು ಅರ್ಧಾವಸ್ಥೆಗೆ ತಲುಪಿದ್ರೆ, ಅಥವಾ ಒಂದು 30ಇಂದ 40, 50%, 60, 70% ಇದ್ರೂ ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಟ್ರೈನ್ ಮಾಡ್ತಾ 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 ನಾವು ಪರ್ಫೆಕ್ಷನ್ಸ್ ತೊಗೊಂಬರ್ಬೋದು. ಓಕೆ. ಬಟ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದ್ರೆ ಅದು ಬೇರೆ ಥರನೇ ಆಪ್ಷನ್ಸ್ ಇದೆ. ಇವಾಗ ನಿಮ್ಮ ಹ್ಯಾಬಿಟೇ ಅದಾಗ್ಬಿಟ್ಟಿದೆ. ನಿಮಗೆ ಯಾರಾದರೂ ಒಳ್ಳೇದು ಹೇಳಿದ್ರೆ ಕೋಪ ಬರ್ತಾ ಇದೆ, ಅಂಥವ್ರ ಹತ್ರ ಏನು ಹೇಳೋಕ್ಕಾಗತ್ತೆ? ಅದು ಒಳಗಡೆಯಿಂದ ಟ್ರೈನ್ ಮಾಡಬೇಕಾಗತ್ತೆ. ಅದಕ್ಕೆ ಬೇರೆ ರೀತಿಯಾದಂಥದ್ದೇ ಟ್ರೀಟ್ಮೆಂಟ್ ಇದೆ. ಓಕೆ. ನಿಮಗೆ ಏನು ಹೇಳಿದ್ರೂ ದುಃಖ ಬರುತ್ತೆ, ಕರೆಕ್ಟಾ? ಕರೆಕ್ಟ್. ನಿಮಗೆ ಅಂತಲ್ಲ, ಕೆಲವರಿಗೆ, ಜನರಲ್ ಆಗಿ. ಜನರಲ್ ಆಗಿ. ನೀವು ಕೆಲವರಿಗೆ ಏನು ಮಾಡಿದ್ರೂ ಕೂಡ ಸಮಾಧಾನ ಇಲ್ಲ. ಹೌದು. ನೀವೊಂದು 100 ಕೋಟಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೂ ಸಮಾಧಾನ ಇಲ್ಲ. ಇನ್ನೂ ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇದೆಲ್ಲ ಒಂದು ನಾನು ಬೆಳಿಬೇಕು, ದೊಡ್ಡದಾಗಿ ಬೆಳಿಬೇಕು ಅನ್ನೋ ಆಲೋಚನೆನೇ ಬೇರೆ. ಓಕೆ.
ಬೆಳೆದ್ರೂನು ನನಗೆ ಸಾಕಾಗ್ತಾ ಇಲ್ಲ ಅನ್ನೋ ದುರಾಸೆಲೆ ಬೇರೆ. ಹ್ಮ್. ಇವಾಗ 100 ಕೋಟಿ ಇದ್ರೆ ಅದನ್ನ 500 ಕೋಟಿ ಹೇಗೆ ಮಾಡೋದು ಅನ್ನೋದು ಆಲೋಚನೆನೇ ಬೇರೆ. ಎಲ್ಲ ಇದ್ರೂನು ನನಗೇನು ಇಲ್ಲ ಅಂತ ಕೊರಗ್ತಾರೆ ನೋಡಿ, ಅದು ಬೇರೆ. ಬೇರೆ. ನಾನು ಸಾಕಷ್ಟು ಜನನ ನೋಡಿದ್ದೀನಿ ಈ ಒಂದು ಫೀಲ್ಡ್ನಲ್ಲಿ. ಎಲ್ಲ ಇರುತ್ತೆ ಮನೆಯಲ್ಲಿ, ಆಳು ಕಾಳು ದವಸ ಧಾನ್ಯ, ಮನೆಗಳು ಬಾಡಿಗೆ ಬರ್ತಾ ಇರ್ತಕ್ಕಂಥದ್ದು, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಇರುತ್ತೆ. ಆದರೂ ಅವರು ಕೊರಗೋದನ್ನು ಮಾತ್ರ ನಿಲ್ಸಲ್ಲ. ನನಗೇನು ಇಲ್ಲ, ನನಗೇನು ಇಲ್ಲ, ನನಗೇನು ಇಲ್ಲ, ನನಗಿಲ್ಲ ಇಲ್ಲ ಇಲ್ಲ ಅಂತಿರ್ತಾರೆ. ದಟ್ ಮೀನ್ಸ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ವೆರಿ ಸಿಂಪಲ್. ದಿಸ್ ಈಸ್ ಅ ಪ್ಯಾಟ್ರನ್ ಹೌ ದೇ ಬಿಲ್ಡ್ ದೆಮ್ಸೆಲ್ಫ್. ಓಕೆ.